ಮಕ್ಕಳ ಕೂದಲೆಲ್ಲ ಬಿಳಿ ಆಗ್ತಾ ಉಂಟು, ಅದಕ್ಕೆ ಭಾರಿ ಒಳ್ಳೆ ಎಣ್ಣೆ ಇದು. ಹಾಯ್, ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಎಂತ ಗೊತ್ತುಂಟ, ಈಗಿನ ಸಣ್ಣ ಸಣ್ಣ ಮಕ್ಕಳ ಕೂದಲು ಸಮೇತ ಬಿಳಿ ಆಗ್ತಾ ಉಂಟು. ಹಾಗೆ ಒಂದು ಎಣ್ಣೆ ಮಾಡುವ ಅಂತೇಳಿ ನಾನು ಬಂದಿದ್ದೇನೆ. ಎಣ್ಣೆ ನಿಮಗೆ ಮಾಡಿ ತೋರಿಸಿಕೊಡ್ತೇನೆ, ಹೇಗೆ ಮಾಡೋದು, ಎಂತೆಲ್ಲ ನಾನು ಹಾಕ್ತೇನೆ ಅಂತೆಲ್ಲ ತೋರಿಸಿಕೊಡ್ತಾ ಇದ್ದೇನೆ. ನೋಡ್ಕೊಂಡು ಬನ್ನಿ. ಇದು ನೋಡಿ, ಗರಗ ಅಂತ ಹೇಳ್ತಾರೆ, ಮತ್ತು ಭೃಂಗರಾಜ ಅಂತ ಹೇಳ್ತಾರೆ ಇದಕ್ಕೆ. ಇದು ಭಾರಿ ಒಳ್ಳೆ ಗಿಡ ಆಯಿತಾ. ಇದು ಈ ಗಿಡ ಉಂಟಲ್ಲ, ಮಳೆಗಾಲ ಬೇಸಿಗೆ ಕಾಲ ಅಂತ ಏನಿಲ್ಲ, ಎಲ್ಲ ಕಡೆ ಹುಟ್ಟುಕೊಳ್ತದೆ. ಇದರ ಸಹ ಒಂದು ಬೀಜ ತೆಗೆದು ಹಾಕಿದರೆ ಇಡೀ ಆಗ್ತದೆ. ಈ ಸೊಪ್ಪಿನ ಎಣ್ಣೆಯನ್ನು ದೊಡ್ಡವರು ಹಾಕ್ತಾ ಬಂದರೂ ಸಹ ಅಷ್ಟು ಬೇಗ ಕೂದಲು ಬಿಳಿಯಾಗುವುದಿಲ್ಲ, ಕಪ್ಪಾಗಿ ಇರ್ತದೆ. ಹಾಗೆ ನಾನು ಸ್ವಲ್ಪ ಬೇವಿನ ಸೊಪ್ಪು ಕೊಯ್ಯುವ ಅಂತ ಹೋಗ್ತಾ ಇದ್ದೇನೆ. ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು. ಕರಿಬೇವು ಆರೋಗ್ಯಕ್ಕೂ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ, ಕೂದಲಿಗೆ ತುಂಬ ಒಳ್ಳೆಯದು. ಮತ್ತು ಈ ಕರಿಬೇವಿನ ಎಲೆಯನ್ನು ನೆರಳಲ್ಲಿ ಒಣಗಿಸಿಟ್ಟು ಹುಡಿ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾರೆ, ಶುಗರ್ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ನೋಡಿ, ನಮ್ಮ ಬಾವಿಯ ಒಳಗೆ ಹತ್ತಿದು ಗಿಡ ಬೆಳೆದಿದೆ ನೋಡಿ, ಗಿಡ ಮರ ಆಗಿದೆ. ಮೇಲೆ ಬರುವಾಗ ಕಟ್ ಮಾಡೋದೇ ಆಯಿತು, ಆದರೂ ಸಹ ಬರ್ತಾ ಇರ್ತದೆ. ಹಾಗೆ ಅದರದ್ದು 2 ಕೊಡಿ ಕೊಯ್ತಾ ಇದ್ದೇನೆ. ಒಂದು ಸ್ವಲ್ಪ ಹತ್ತಿ ಕೊಡಿಯನ್ನು ಎಣ್ಣೆಗೆ ಹಾಕಲಿಕ್ಕೆ ಕೊಯ್ತಾ ಇದ್ದೇನೆ. ಹಾಗೆ ನಾನು ತುಂಬ ಸೊಪ್ಪೆಲ್ಲ ಕೊಯ್ದೆ. ಈಗ ಇದರಲ್ಲಿ ತೋರಿಸಲಿಲ್ಲ, ಕೊನೆಗೆ ನಾನು ತೋರಿಸ್ತೇನೆ ಏನೆಲ್ಲ ನಾನು ತಕ್ಕೊಂಡಿದ್ದೇನೆ ಎಣ್ಣೆ ಕಾಯಿಸಲಿಕ್ಕೆ ಅಂತೆಲ್ಲ ತೋರಿಸ್ತೇನೆ ನಾನು. ಈಗ ತಂದ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಹುಳ ಮಣ್ಣು ಎಲ್ಲ ಇರ್ತದೆ, ಚೆನ್ನಾಗಿ ತೊಳ್ಕೊಳ್ಬೇಕು ನಾವು. ಮತ್ತು ಈಗಿನ ಮಕ್ಕಳಲ್ಲಿ ಜಾಸ್ತಿಯಾಗಿ ಬಿಳಿ ಕೂದಲು ಬರ್ತದೆ. ಡಾಕ್ಟ್ರ್ ಹತ್ರ ಕೇಳಿದರೆ ಹೇಳ್ತಾರೆ ಅದಕ್ಕೆ ಮದ್ದಿಲ್ಲ, ಜಿಂಕ್ ಕಡಿಮೆ ಆಗಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನೋಡಿ, ಎಣ್ಣೆ ಕಾಯಿಸಲಿಕ್ಕೆ ಏನೆಲ್ಲ ತಗೊಂಡೆ ಅಂತ ತೋರಿಸ್ತೇನೆ. ಗರಗ, ಹತ್ತಿ ಕೋಡಿ, ಕರಿಬೇವು, ತುಳಸಿ, ಅಲೋವೆರಾ, ಪಚ್ಚೆ ಕದ್ರು, ಮತ್ತು ಮೆಂತ್ಯ, ಈರುಳ್ಳಿ, ಸಣ್ಣ ನೀರುಳ್ಳಿ ತಗೊಳ್ಳಿ ಆಯಿತಾ, ದೊಡ್ಡ ನೀರುಳ್ಳಿ ತಗೊಳ್ಬೇಡಿ. ಬಿಲ್ಲಪತ್ರೆಯ ಎಲೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ತಗೊಳ್ಳಿ. ಮನೆಯಲ್ಲಿದ್ದದಿಷ್ಟು, ಹಾಗಾಗಿ ಇಷ್ಟನ್ನು ಹಾಕಿ ನಾನೀಗ ಎಣ್ಣೆ ಕಾಯಿಸ್ತಾ ಇದ್ದೇನೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಅರ್ದು ತಂದಿದ್ದೇನೆ. ಈಗ ಎಣ್ಣೆಯನ್ನು ಕಾಯಿಸಲಿಕ್ಕೆ ನಾನು ಒಲೆ ಹೊತ್ತಿಸ್ತಾ ಇದ್ದೇನೆ. ಎಣ್ಣೆಯನ್ನು ಒಲೆಯಲ್ಲಿ ಕಾಯಿಸುವಂಥ ಒಂದು ಪಾತ್ರೆ ಇಟ್ಟಿದ್ದೇನೆ ಒಲೆಯಲ್ಲಿ. ಹಾಗೆ ನಾನಿಲ್ಲಿ ಎಣ್ಣೆ ಕಾಯಿಸಿದ್ದು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಲ್ಲೆಯ ಎಣ್ಣೆ ಕಾಯಿಸ್ತಾ ಇದ್ದೇನೆ. ನಾವು ಯಾವಾಗಲೂ ಎಣ್ಣೆ ಕಾಯಿಸೋದು ತೆಂಗಿನ ಎಣ್ಣೆಯಲ್ಲೆಯ. ಹಾಗೆ ನಿಮಗೆ ಎಷ್ಟು ಎಣ್ಣೆ ಕಾಯಿಸ್ತೀರಿ ನೀವು, ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳಿ. ತೆಂಗಿನ ಎಣ್ಣೆ ಚೆನ್ನಾಗಿ ಕುದಿ ಬಂದ ಮತ್ತೆ ನಾವು ಮಾಡಿಟ್ಟ ಈ ಸೊಪ್ಪನ್ನು ಹಾಕ್ಕೊಳ್ಳಿ. ಅದಕ್ಕೆ ಹಾಕಿ ಚೆನ್ನಾಗಿ ಕುದಿ ಬರಿಸಿದ್ರೆ ಆಯಿತು. ಇದು ನೋಡಿ, ಮೆಂತ್ಯವನ್ನು ಹುಡಿ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಎಣ್ಣೆ ಕಾದಿದೆ ನೋಡಿ, ಇಷ್ಟಾದರೆ ಸಾಕು. ಈಗ ಇದನ್ನು ಕೆಳಗಿಡ್ತೇನೆ. ಇದು ಸ್ವಲ್ಪ ತಣ್ಣಗಾದ ಮತ್ತೆ ಬಾಟ್ಲಲ್ಲಿ ಹಾಕಿಬಿಟ್ರೆ ಆಯಿತು. ನೋಡಿ, 2 ಬಾಟ್ಲ್ ಎಣ್ಣೆ ಆಗಿದೆ. ಇದು ಮಕ್ಕಳಿಗೆ ಮಾತ್ರ ಅಲ್ಲ ಈ ಎಣ್ಣೆ ಉಪಯೋಗ, ದೊಡ್ಡವರಿಗೂ ಸಹ ಉಪಯೋಗ ಆಗ್ತದೆ. ಮಕ್ಕಳಿಗಂತೂ ತುಂಬ ಉಪಯೋಗ ಆಗ್ತದೆ, ಈ ಓದುವ ಮಕ್ಕಳಿಗೆಲ್ಲ. ನನ್ನ ಅತ್ತೆ ಮೊದಲಿನಿಂದಲೂ ಈ ಥರ ಎಣ್ಣೆ ಎಲ್ಲ ಕಾಯಿಸ್ತಾ ಇದ್ದರು. ಹಾಗೆ ಈ ಸಲ ಎಣ್ಣೆ ಕಾಯಿಸುವಾಗ ನಿಮಗೆ ಸ್ವಲ್ಪ ಉಪಯೋಗ ಆಗ್ಬೋದು ಅಂತೇಳಿ ನಿಮಗೆ ಎಣ್ಣೆಯ ರೆಸಿಪಿಯನ್ನು ತೋರಿಸಿದೆ. ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.